Namaste dear students. Let us continue to the next poem of 2nd PU English, When You Are Old, which is written by W.B. Yeats. Before we start this poem, let us have few information about the poet W.B. Yeats. William Butler Yeats was born in 1865 in Dublin in Ireland. He was an Irish poet, the foremost figure of 20th century English literature, who contributed a lot to the English literature. He was one of the founders of Abbey Theatre, which is located in Dublin. He was influenced by Ezra Pound, who was an American poet as well as a critic. He was also awarded the Nobel Prize for the literature in 1923. So these are the few information about the poet and his greatness, William Butler Yeats. Now about the poem, When You Are Old. When you are old ಅಂದರೆ ನಿಮಗೆ ವಯಸ್ಸಾದಾಗ ಅಂತೀವಿ. ಅರ್ಥ ಆಗ್ತಿದೆಯಾ? ನೀ ಮುದುಕಿಯಾದಾಗ ಅಲ್ವಾ? ಯಾರು ಮುದುಕಿಯಾದಾಗ? ಕ್ವಶನ್ ಮಾರ್ಕ್. ಅದನ್ನು ತಿಳ್ಕೊಬೇಕು. ಮುದುಕಿಯಾದಾಗ ಸರಿ ಆಯಿತು, ನೀನು ಮುದುಕಿಯಾದಾಗ ಅಂದರೆ ಯಾರಿಗೂ ಅಡ್ರೆಸ್ ಮಾಡ್ತೀವಿ. ಆ ಮುದುಕಿಯಾದಾಗ ಏನು ಮಾಡಬೇಕು ಅವಳು? ಸೊ ಅದು ಕೂಡ ಕ್ವಶನ್ ಮಾರ್ಕ್. ಅದನ್ನು ಕಲಿತೀವಿ ಈ ಪೋಯಮ್ನಲ್ಲಿ. ನೋಡಿ, ಈ ಪೋಯಮ್ನಲ್ಲಿ ಮೂಲ ವಿಷಯ ವಸ್ತು, ಮೇಜರ್ ಥೀಮ್ಸ್ ಯಾವ್ಯಾವುದಿದೆ? ಲವ್, ರಿಜೆಕ್ಷನ್ ಮತ್ತು ಟೈಮ್. ಪ್ರೀತಿ, ತಿರಸ್ಕಾರ ಮತ್ತು ಟೈಮ್. ಸಮಯ ಅಂತಂದರೆ ಇಲ್ಲಿ ಏನು? ಏಜಿಂಗ್ ಅಲ್ವಾ? ಆ ಏಜ್ ಬಗ್ಗೆ, ವಯಸ್ಸಿನ ವಿವಿಧ ಹಂತಗಳ ಬಗ್ಗೆ ನೋಡೋಣ. ಆರ್ ದ ಮೇಜರ್ ಥೀಮ್ಸ್ ಆಫ್ ದಿಸ್ ಪೋಮ್. ಇದರಲ್ಲಿ ಸೊ ಟೋಟಲ್ ಈ ಇಡೀ ಪೋಮ್ ಯಾವುದ್ರ ಬಗ್ಗೆ ಮಾತಾಡುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ. ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಭಾಳ ಮುಖ್ಯವಾಗಿ ಟು ಎಕ್ಸ್ಪ್ರೆಸ್ ಪ್ಯೂರ್ ಲವ್. ಯಾರ ಪ್ಯೂರ್ ಲವ್ ಅನ್ನು ಎಕ್ಸ್ಪ್ರೆಸ್ ಮಾಡ್ತಿರೋದು? ಸ್ಪೀಕರ್ ಆಫ್ ದ ಪೋಮ್. ಈ ಸ್ಪೀಕರ್ ಆಫ್ ದ ಪೋಮ್ ಯಾರು ಇದರಲ್ಲಿ ಅಡ್ರೆಸ್ ಮಾಡ್ತಿರೋದು? ಯಾರಿಗೆ ಅಡ್ರೆಸ್ ಮಾಡ್ತಿರೋದು? ಯಾರು ಅಡ್ರೆಸ್ ಮಾಡ್ತಿರೋದು? ಅದನ್ನು ಕೂಡ ಮುಂದೆ ಕಲಿತೀವಿ. ಬಿಫೋರ್ ದಟ್, ಟು ಎಕ್ಸ್ಪ್ರೆಸ್ ಪ್ಯೂರ್ ಲವ್ ದ ಪೊಯೆಟ್ ಇನ್ವೈಟ್ಸ್ ಹರ್. ನೋಡಿ, ಇವಾಗ ಗೊತ್ತಾಯ್ತು ಸ್ಪೀಕರ್ ಯಾರು? ದ ಪೊಯೆಟ್. ಇಲ್ಲಿ ಯಾಕೆ ನಾವು ಪೊಯೆಟನ್ನೇ ಸ್ಪೀಕರ್ ಆಗಿ ಕನ್ಸಿಡರ್ ಮಾಡಿದ್ದೀವಿ, ಅಸಂಪ್ಷನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ನಾವು ಮುಂದೆ ವಿತ್ ಪ್ರೂಫ್ ಕಲಿಯೋಣ. ಈಗ ನೋಡಿ, ಟು ಎಕ್ಸ್ಪ್ರೆಸ್ ಪ್ಯೂರ್ ಲವ್ ಆಫ್ ದ ಪೊಯೆಟ್ ಹಿ ಇನ್ವೈಟ್ಸ್ ಹರ್ ಅಂದರೆ ಯಾರು? ಹಿಸ್ ಬಿಲವೆಡ್. ಅಂದರೆ ನಿಮ್ಗೆ ಈಸಿಯಾಗಿ ಗೊತ್ತಾಯಿತು, ಈ ಪೊಯಮ್ ಒಂದು ಕಾನ್ವರ್ಸೇಷನಲ್ ಪೊಯಮ್. ಇಲ್ಲಿ ಸ್ಪೀಕರ್ ಯಾರು? ಪೊಯೆಟ್ ಯಾರಿಗೆ ಅಡ್ರೆಸ್ ಮಾಡ್ತಿದ್ದಾನೆ? ತನ್ನ ಪ್ರೇಯಸಿಗೆ ಅಥವಾ ಗೆಳತಿಗೆ, ಬಿಲವೆಡ್ಗೆ. ಅರ್ಥ ಆಗ್ತಿದೆಯಾ? ಏನನ್ನು ಅಡ್ರೆಸ್ ಮಾಡ್ತಿದ್ದಾನೆ? ಸಿ, ಇನ್ವೈಟ್ಸ್ ಹರ್ ಟು ಹ್ಯಾವ್ ಎ ಗ್ಲಾನ್ಸ್. ಏನಕ್ಕೆ ಇನ್ವೈಟ್ ಮಾಡ್ತಿದ್ದಾರೆ? ನೀನು ನೆನಪಿಸ್ಕೊಳ್ಳೋಕ್ಕೆ. ಯಾವಾಗ ನೆನಪಿಸ್ಕೊಬೇಕು? ಅಟ್ ದ ಟೈಮ್ ವೆನ್ ಶಿ ವಿಲ್ ಬಿ ಓಲ್ಡ್. ಅಟ್ ದ ಟೈಮ್, ಅಟ್ ದ ವಿಚ್ ಟೈಮ್? ವೆನ್ ಶಿ ಬಿಕಮ್ಸ್ ಓಲ್ಡ್. ಆ ಬಿಲವೆಡ್ ಓಲ್ಡ್ ಏಜ್ಗೆ ಬಂದಾಗ ಏನನ್ನು ನೆನಪಿಸ್ಕೊಬೇಕು ಅನ್ನೋದನ್ನು ನಾವು ಈ ಪೋಯಮ್ನಲ್ಲಿ ಕಲಿತಾ ಹೋಗ್ತೀವಿ. ನೋಡಿ, ಮತ್ತೆ ನಿನ್ನ ವಯಸ್ಸಿಗೆ ನೀನು ಮುದುಕಿಯಾದಾಗ ಮತ್ತೆ ವಿಲ್ ನಾಟ್ ಬಿ ಸರೌಂಡೆಡ್ ಬೈ ಫೇಕ್ ಲವರ್ಸ್. ಆಗ ನಿನಗೆ ಈ ಬೂಟಾಟಿಕೆ ಪ್ರೀತಿಯನ್ನು ಅಥವಾ ಡೂಪ್ಲಿಕೇಟ್ ಲವರ್ಸ್ ಯಾರಿದ್ದಾರೆ ಅವರು ಇರೋದಿಲ್ಲ. ಅಂದರೆ ಏನರ್ಥ? ಈಗ ಇದ್ದಾರೆ ಅಂತ ಅರ್ಥ. ವೆನ್ ಯು ಆರ್ ಓಲ್ಡ್ ಅಂದರೆ ನೌ ಶಿ ಈಸ್ ಯಂಗ್ ಅಂತ ಒಂದು ಮೀನಿಂಗ್ ನೀವು ಅರ್ಥ ಮಾಡ್ಕೊಬೇಕು. ಮತ್ತು ನೋಡಿ, ವಿಲ್ ನಾಟ್ ಬಿ ಸರೌಂಡೆಡ್ ಬೈ ಫೇಕ್ ಲವರ್ಸ್ ಅಂದರೆ ಈಗ ಫೇಕ್ ಲವರ್ಸ್ ಇದ್ದಾರೆ ಅಂತ ಅರ್ಥ ಆಗ್ತಿದೆಯಾ? ಸೊ ಅದನ್ನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ದೇರ್ ಫೋರ್ ಶಿ ಶುಡ್ ಅಂಡರ್ಸ್ಟ್ಯಾಂಡ್ ಹಿಸ್ ಫೀಲಿಂಗ್ಸ್ ಟುವರ್ಡ್ ಹರ್. ಹಿಸ್ ಫೀಲಿಂಗ್ಸ್, ಯಾರ ಫೀಲಿಂಗ್? ಸ್ಪೀಕರ್ನ ಫೀಲಿಂಗ್. ಟುವರ್ಡ್ಸ್ ಹೂಮ್? ಟುವರ್ಡ್ಸ್ ದ ಬಿಲವೆಡ್. ಈಗ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ದ ಪೊಯೆಟ್ ಅಥವಾ ಸ್ಪೀಕರ್ ಆಫ್ ದಿಸ್ ಪೋಮ್ ಮೈಟ್ ಹ್ಯಾವ್ ಪ್ರಪೋಸ್ಡ್ ದಿಸ್ ಲೇಡಿ and she might have not accepted it. As he failed to have the love connection with the lady, he might have written this poem ಅಂತ ಅರ್ಥ ಆಗುತ್ತೆ ಅಲ್ವಾ? ಅದಕ್ಕೆ ಏನಂತ ಹೇಳ್ತಾನೆ ನೋಡಿ, she should understand his feelings nothing but his proposal ಅಲ್ವಾ? ಯಾವಾಗ ಅರ್ಥ ಮಾಡ್ಕೊತಾಳೆ ಅವಳು? ವಯಸ್ಸಾದಾಗ ಈ ಫೇಕ್ ಲವರ್ಸ್ ಎಲ್ಲ ಹೋಗ್ತಾರಲ್ಲ ಇವಳನ್ನು ಬಿಟ್ಟು, ಆಗ ಇವನ ನಿಜವಾದ ಪ್ರೀತಿ ಅರ್ಥ ಆಗುತ್ತೆ. ಅರ್ಥ ಮಾಡ್ಕೋ, ಆವಾಗ ನೀನು ಪಶ್ಚಾತ್ತಾಪ ಪಡ್ತೀಯಾ ಅಂತ ಹೇಳಿ ಪೊಯೆಟ್ ತನ್ನ ಪ್ರೇಯಸಿಯನ್ನು ಉದ್ದೇಶಿಸಿ ಈ ಪೊಯಮನ್ನು ಬರೆದಿರ್ತಕ್ಕಂಥದ್ದು.
ಅರ್ಥ ಆಗ್ತಿದೆಯಾ? ದಿಸ್ ವರ್ಕ್ ಈಸ್ ಪಬ್ಲಿಷ್ಡ್ ಇನ್ ಏಟ್ಸ್ ಕಲೆಕ್ಷನ್ ಅಥವಾ ಕವನ ಸಂಕಲನ ಅಂತ ಏನು ಹೇಳ್ತೀವಲ್ಲ, ದ ರೋಸ್ ಅನ್ನೋ ಒಂದು ಕವನ ಸಂಕಲನದಲ್ಲಿ ಈ ಪೋಯಮನ್ನು ಆ್ಯಡ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಅ ಕಾಷನರಿ ಸ್ಟೋರಿ ಟು ವಾರ್ನ್ ದ ಸ್ಪೀಕರ್ಸ್ ಬಿಲವೆಡ್ ಹೌ ಸ್ಯಾಡ್ ಹರ್ ಫ್ಯೂಚರ್ ವಿತೌಟ್ ಹಿಮ್ ಮೈಟ್ ಬಿ. ಇವನ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡದೆ, ಇವನ ಜೊತೆಯಲ್ಲಿ ಜೀವನ ಅಂದರೆ ಆ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡದೆ, ಜೊತೆಗೆ ಇರದೆ ಏನಾದರೂ ಆಕೆ ಇವನನ್ನು ರಿಜೆಕ್ಟ್ ಮಾಡಿದ್ರೆ ಅವಳ ಭವಿಷ್ಯ ಎಷ್ಟರ ಮಟ್ಟಿಗೆ ಪಶ್ಚಾತ್ತಾಪದಿಂದ ತುಂಬಿರುತ್ತೆ ಅನ್ನೋದನ್ನು ಕೂಡ ಅಡ್ರೆಸ್ ಹೇಳ್ತಾ ಹೋಗ್ತಾರೆ ಪೊಯೆಟ್. ಸೊ ಈಗ ನಿಮಗೆ ವಿಷಯ ಪೋಯಮ್ನ ವಿಷಯ ವಸ್ತು ಏನು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಈಗ ಮುಂದೆ ಇದರ ಬ್ಯಾಕ್ಗ್ರೌಂಡ್ ನಿಮಗೆ ಈಗ ಒಂದು ಡೌಟ್ ಇರ್ಬೋದು, ಯಾರು ಆ ಪ್ರೇಯಸಿ ಅಲ್ವಾ? ಕ್ಲಾಸ್ಮೇಟಾ, ಕಾಲೇಜ್ ಮೇಟಾ? ಸೊ ಎಲ್ಲಿ ಅವರವರು ಯಾರು ಅನ್ನೋದನ್ನು ನೋಡೋಣ ಬನ್ನಿ. ಮೆನಿ ಕ್ರಿಟಿಕ್ಸ್, ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದು ಈಗ ಅಷ್ಟು ಕನ್ಫರ್ಮ್ ಆಗಿ ಅಥವಾ ವಿತ್ ಎವಿಡೆನ್ಸ್ ನಮಗೆ ಸಿಗೋದಿಲ್ಲ. ಆಸ್ ಮೆನಿ ಕ್ರಿಟಿಕ್ಸ್ ಹೇಳಿರೋದ್ರ ಪ್ರಕಾರ ದ ಪ್ರೆಸೆಂಟ್ ಪೋಮ್ ದಟ್ ಮೀನ್ಸ್ ವೆನ್ ಯು ಆರ್ ಓಲ್ಡ್ ಈಸ್ ಅಬೌಟ್ ಏಟ್ಸ್ ರಿಲೇಷನ್ಶಿಪ್ ವಿತ್ ಮಾಡ್ ಗಾನ್ ಅನ್ನೋ ಒಬ್ಬ ಲೇಡಿ ಬಗ್ಗೆ. ಯಾರ ಲೇಡಿ? ಶಿ ವಾಸ್ ಅ ಪೊಲಿಟಿಕಲ್ ಆಕ್ಟಿವಿಸ್ಟ್ ಆ್ಯಂಡ್ ವಾಸ್ ಬಿಲೀವ್ಡ್ ಟು ಹ್ಯಾವ್ ರಿಲೇಷನ್ಶಿಪ್ ವಿತ್ ಮೆನಿ. ಈಗ ನಿಮಗೆ ಗೊತ್ತಾಯಿತು, ಸ್ಪೀಕರ್ ಒಬ್ಬ ಲೇಡಿಯನ್ನು ಭಾಳ ಇಷ್ಟಪಟ್ಟು ಪ್ರಪೋಸ್ ಮಾಡಿದ್ದಾನೆ, ಲವ್ ಪ್ರಪೋಸಲ್ ಇಟ್ಟಿದ್ದಾನೆ. ಸೊ ಅವಳು ರಿಜೆಕ್ಟ್ ಮಾಡಿದ್ದಾಳೆ. ಆ ಲೇಡಿ ಯಾರು? ಮಾಡ್ ಗಾನ್. ಓಕೆ, ಮಾಡ್ ಗಾನ್ ರಿಜೆಕ್ಟ್ ಮಾಡಿದ್ರೆ ಬೇರೆ ಯಾರೋ ಲವರ್ ಇದ್ದಾರೆ ಅಂತಲ್ಲ, ಶಿ ವಾಸ್ ಬಿಲೀವ್ ಟು ಹ್ಯಾವ್ ರಿಲೇಷನ್ಶಿಪ್ ವಿತ್ ಮೆನಿ. ನಿಮಗೆ ಗೊತ್ತಿದೆ, ಪೊಲಿಟಿಕಲ್ ಆಕ್ಟಿವಿಸ್ಟ್ ಅಂತ ಹೇಳಿದ್ರೆ ಅವ್ರಿಗೆ ಜನ ಬೆಂಬಲ ಭಾಳ ಇರಬೇಕು, ಜನ ತುಂಬ ಹಿಂದೆ ಇರ್ತಾರೆ. ಸೊ ಅದೇ ರೀತಿಯಾಗಿ ಇವಳು ತುಂಬ ಗ್ಲಾಮರಸ್ ಆಗಿ ಮತ್ತು ಬ್ಯೂಟಿಫುಲ್ ಆಗಿ ಅಟ್ರಾಕ್ಟಿವ್ ಆಗಿ ಇದ್ದಿದ್ದರಿಂದ ಸೊ ಶಿ ಹ್ಯಾಡ್ ರಿಲೇಷನ್ಶಿಪ್ ವಿತ್ ಮೆನಿ. ಶಿ ವಾಸ್ ಸೋ ಗ್ಲಾಮರಸ್ ಆ್ಯಂಡ್ ಅಟ್ರಾಕ್ಟಿವ್, ಶಿ ರಿಜೆಕ್ಟೆಡ್ ದ ಪ್ರಪೋಸಲ್ ಆಫ್ WB ಏಟ್ಸ್. ಸೊ ಈ ಲವ್ ರಿಜೆಕ್ಷನ್ ಆದಮೇಲೆ ಈ ಪೋಯಮನ್ನು ಕವಿ ಬರಿತಾ ಹೋಗ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಇನ್ ರಿಲೇಷನ್ ವಿತ್ ದಿಸ್ ಕಾಂಟೆಕ್ಸ್ಟ್, ಬೇಸ್ಡ್ ಆನ್ ದಿಸ್ ಕಾಂಟೆಕ್ಸ್ಟ್, ದ ರೀಡರ್ಸ್ ಕ್ಯಾನ್ ಅಸ್ಯೂಮ್ ದಟ್ ಏಟ್ಸ್ ಹಿಮ್ಸೆಲ್ಫ್ ಈಸ್ ದ ಸ್ಪೀಕರ್ ಹೂ ಅಡ್ರೆಸಸ್ ಹಿಸ್ ಬಿಲವೆಡ್ ಇನ್ ದ ಪೋಮ್. ಈಗ ಅರ್ಥ ಆಯ್ತಲ್ಲ, ಈ ಸ್ಪೀಕರ್ ನಥಿಂಗ್ ಬಟ್ WB ಏಟ್ಸ್. ಈಗ ಯಾರನ್ನ ಅಡ್ರೆಸ್ ಮಾಡ್ತಿರೋದು? WB ಏಟ್ಸ್ ಮಾಡ್ ಗಾನ್ ಅವರನ್ನು ಅಡ್ರೆಸ್ ಮಾಡ್ತಿದ್ದಾರೆ. ಓಕೆ, ನೋಡೋಣ ಬನ್ನಿ. ದಿಸ್ ಇಸ್ ದ ಫಸ್ಟ್ ಸ್ಟ್ಯಾನ್ಸಾ ಆಫ್ ದ ಪೋಮ್. ಫಸ್ಟ್ ಸ್ಟ್ಯಾನ್ಸಾದಲ್ಲಿ ಏನು ಇದೆ ನೋಡೋಣ. ಸೊ ದೇರ್ ಆರ್ 3 ಸ್ಟ್ಯಾನ್ಸಾಸ್ ಇನ್ ದಿಸ್ ಪೋಮ್. ಓಕೆ, ಕ್ವಾಟ್ರೈನ್ಸ್ ಅಂತ ಹೇಳ್ತೀವಿ. 4 ಲೈನ್ಗಳು ಇರುತ್ತೆ ಒಂದು ಸ್ಟ್ಯಾನ್ಸಾದಲ್ಲಿ, ಅದನ್ನು ನಾವು ಕ್ವಾಟ್ರೈನ್ ಅಂತ ಹೇಳಿ ಕರಿತೀವಿ. ಸೊ ಕ್ವಾಟ್ರೈನ್ ಅಂತ ಹೇಳಿದ್ರೆ, ಸೊ ವಿಚ್ ಕಂಟೈನ್ಸ್ ದ ಸ್ಟ್ಯಾನ್ಸಾ ವಿಚ್ ಕಂಟೈನ್ಸ್ 4 ಲೈನ್ಸ್. ವೆನ್ ಯು ಆರ್ ಓಲ್ಡ್ ಅಂಡ್ ಗ್ರೇ ಅಂಡ್ ಫುಲ್ ಆಫ್ ಸ್ಲೀಪ್ and nodding by the fire, take down this book and slowly read and dream of the soft look your eyes had once and of their shadows deep. ಈ ಸ್ಟ್ಯಾನ್ಸಾದಲ್ಲಿ ಬರ್ತಕ್ಕಂಥ ಸಮ್ ಡಿಫಿಕಲ್ಟ್ ಫ್ರೇಸಸ್ ಆರ್ ದ ವರ್ಡ್ಸ್ ಮೀನಿಂಗ್ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನಾಡಿಂಗ್ ಬೈ ದ ಫೈರ್. ನಾಡಿಂಗ್ ಅಂತ ಹೇಳಿದ್ರೆ ನೋಡಿ, ನಾನು ಆ್ಯಕ್ಷನ್ ಮಾಡ್ತೀನಿ, ಜಸ್ಟ್ ಅಬ್ಸರ್ವ್ ಮೈ ಹೆಡ್. ಸೊ ದಿಸ್ ಇಸ್ ನಾಡಿಂಗ್, ದಿಸ್ ಇಸ್ ಶೂಕಿಂಗ್, ಆಪೋಸಿಟ್ ಈಚ್ ಅದರ್. ನಾಡಿಂಗ್ ಅಂತ ಹೇಳಿದ್ರೆ ಸೊ ಟು ಮೂವ್ ದ ಹೆಡ್ ಅಪ್ ಆ್ಯಂಡ್ ಡೌನ್. ಶೂಕ್ ಅಂತ ಹೇಳಿದ್ರೆ ಸೊ ಸೈಡ್ ಟು ಸೈಡ್. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾಡಿಂಗ್ ಅಂತ ಹೇಳಿದ್ರೆ ಮೀನಿಂಗ್ ಡೋಸಿಂಗ್. ಡೋಸ್ ಅಂತ ಹೇಳಿದ್ರೆ ನ್ಯಾಪಿಂಗ್, ತೂಕಡಿಸೋದು. ಯಾಕೆ ತೂಕಡಿಸ್ತಿದ್ದಾರೆ ನಿಮಗೆ ಗೊತ್ತಿದೆ. ವೆನ್ ಯು ಆರ್ ಓಲ್ಡ್, ಆ ಲೇಡಿ ವಯಸ್ಸಾದಾಗ ನೀನು ಏನು ಮಾಡಬೇಕು ಅಂತ ಹೇಳ್ತಿರೋದು ನೋಡಿ. ವೆನ್ ಯು ಆರ್ ಓಲ್ಡ್ ಅಂಡ್ ಗ್ರೇ ಅಂಡ್ ಫುಲ್ ಆಫ್ ಸ್ಲೀಪ್ ಅಂಡ್ ನಾಡಿಂಗ್ ಬೈ ದ ಫೈರ್, ಟೇಕ್ ಡೌನ್ ದಿಸ್ ಬುಕ್. ಸೊ ದಿಸ್ ಈಸ್ ಅಸಂಪ್ಷನ್. ನಾಡಿಂಗ್ ಬೈ ದ ಫೈರ್. ವಯಸ್ಸಾದ ಮೇಲೆ ಸೊ ನಿದ್ದೆ ಮಂಪರು ಜಾಸ್ತಿ ಇರುತ್ತೆ. ಮತ್ತು ಇಲ್ಲಿ ಸೊ ಇಟ್ ಮೇ ಬಿ ಲೋನ್ಲಿ ವಿಂಟರ್ ನೈಟ್. ನಾಡಿಂಗ್ ಬೈ ದ ಫೈರ್. ಫೈರ್ ಪ್ಲೇಸ್ ನೀವು ನೋಡಿದಿರಲ್ವಾ, ಕೆಲವೊಂದು ಮನೆಗಳಲ್ಲಿ ಒಂದು ಗೂಡು ಇರುತ್ತೆ. ಆ ಗೂಡಿನಲ್ಲಿ ಕಟ್ಟಿಗೆಗಳನ್ನು ಹಾಕಿ ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ಬೆಂಕಿಯನ್ನು ಕಾಯಿಸ್ಕೊಳ್ತಾರೆ ಚಳಿಗಾಲದಲ್ಲಿ. ಟು ಮೇಕ್ ಹರ್ ಆರ್ ಹಿಸ್ ಬಾಡಿ ವಾರ್ಮ್. ಸೊ ಇಲ್ಲಿ ಟು ಮೇಕ್ ಹರ್ ಬಾಡಿ ವಾರ್ಮ್, ಸೊ ಟು ಕೀಪ್ ಹರ್ ಬಾಡಿ ವಾರ್ಮ್, ಬೆಂಕಿಯ ಪಕ್ಕದಲ್ಲಿ ಕೂತ್ಕೊಂಡು ಬೆಂಕಿಯನ್ನು ಕಾಯಿಸ್ಕೊಳ್ತಿದ್ದಾಳೆ. ಆ ಟೈಮ್ನಲ್ಲಿ ನೀನು ನೆನಪಿಸ್ಕೋ ನನ್ನನ್ನು. ಸೊ ಡಾಸಿಂಗ್ ಅಂದರೆ ಸ್ಲೀಪಿ ಮೋಡಲ್ಲಿ ಇದ್ದಾಗ. ಸ್ಲೀಪಿ ಮೋಡ್ ಅಂತ ಹೇಳಿದ್ರೆ ವಯಸ್ಸಾದಾಗ, ನಾನು ಹೇಳಿದ್ನಲ್ಲ ನಿಮಗೆ, ವಯಸ್ಸಾದಾಗ ಆ ರೀತಿಯ ನಿದ್ದೆ ಮಂಪರು ಕಾಮನ್ ಆಗಿರುತ್ತೆ.
ಒಂದು ಡ್ರೀಮ್ ಆಫ್ ಅಂತ ಹೇಳಿದ್ರೆ, ನಾನು ಪೋಯಮ್ನ ಸ್ಟ್ಯಾನ್ಸನ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಫಸ್ಟ್ ಲೆಟ್ ಅಸ್ ಹ್ಯಾವ್ ಸಮ್ ಡಿಫಿಕಲ್ಟ್ ವರ್ಡ್ಸ್ ಮೀನಿಂಗ್ ಹಿಯರ್. ಡ್ರೀಮ್ ಆಫ್ ಅಂತಂದರೆ ಟು ಥಿಂಕ್ ಆಫ್ ದ ಪಾಸ್ಟ್ ಯೂತ್ಫುಲ್ ಡೇಸ್ ಈಸ್ ಇನ್ ಎ ಡ್ರೀಮಿ ವೇ. ಯಾರ ಯೂತ್ಫುಲ್ ಡೇಸನ್ನು? ಆಕೆಯ ಯೂತ್ಫುಲ್ ಡೇಸನ್ನು. ಬಿಲವೆಡ್ ಯಂಗ್ ಆಗಿದ್ದಾಳೆ ಯಾವಾಗ ಕವಿ ಈ ಪೋಯಮನ್ನು ಬರೆಯೋವಾಗ ಕವಿ ಏನನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾನೆ ಪ್ರೇಯಸಿಯಿಂದ? ವೆನ್ ಯು ಆರ್ ಓಲ್ಡ್, ವೆನ್ ಯು ಬಿಕಮ್ ಓಲ್ಡ್, ಆವಾಗ ನೀನು ಈ ನಾನೀಗ ಬರಿತಾ ಇರ್ತಕ್ಕಂಥ ಪೋಯಮ್ಗಳ ಕಲೆಕ್ಷನ್ ಆಫ್ ದೀಸ್ ಪೋಯಮ್ಸ್ ಬುಕ್ ಇರುತ್ತಲ್ಲ, ಆ ಬುಕ್ಕನ್ನು ಕೈಗೆತ್ಕೊಂಡು ನೀನು ಓದು ಅಂತ ಅರ್ಥ ಹೇಳ್ತಿರೋದಿಲ್ಲಿ. ನಾಡಿಂಗ್ ಬೈ ದ ಫೈರ್, ಟೇಕ್ ಡೌನ್ ದಿಸ್ ಬುಕ್, ನಾನೀಗ ಬರಿತಾ ಇದ್ನಲ್ಲ ಪೋಯಮ್, ಸೊ ಈ ಬುಕ್ಕನ್ನು ನೀನು ತೊಗೊಂಡು ಏನು ಮಾಡಬೇಕು? ಆ್ಯಂಡ್ ಸ್ಲೋಲಿ ರೀಡ್ ಅಂತಂದರೆ ಏನು? ಓಕೆ, ಸೊ ಇದನ್ನು ನಾವು ನೆಕ್ಸ್ಟ್ ಸ್ಲೈಡ್ನಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಸಾಫ್ಟ್ ಲುಕ್ಸ್ ಯುವರ್ ಐಸ್ ಹ್ಯಾಡ್ ಒನ್ಸ್. ಸಾಫ್ಟ್ ಲುಕ್ಸ್, ಯಾರ ಕಣ್ಗಳು ಸಾಫ್ಟ್ ಲುಕ್ಕನ್ನು ಹೊಂದಿದ್ದೋ? ಸಾಫ್ಟ್ ಲುಕ್ ಈಸ್ ನಥಿಂಗ್ ಬಟ್ ಹಿಯರ್ ವಾಟ್ ಇಸ್ ದಟ್? ದ ಬ್ಯೂಟಿ ಶಿ ಒನ್ಸ್ ಪೊಸೆಸ್ಡ್. ಸಾಫ್ಟ್ ಲುಕ್ ಅಂತ ಹೇಳಿದ್ರೆ ವಯಸ್ಸಾದಾಗ ಆ ಕಣ್ಗಳಲ್ಲಿ ಆ ಕಾಂತಿ ಇರೋದಿಲ್ಲ, ಕಾಂತಿ ಕುಂದಿರುತ್ತೆ. ಸೊ ಆಕೆ ಯಂಗ್ ಆಗಿದ್ದಾಗ, ಅಂದರೆ ಆಕೆ ಯಂಗ್ ಆಗಿದ್ದಾಗ ಶಿ ವಾಸ್ ವೆರಿ ಬ್ಯೂಟಿಫುಲ್, ಗ್ಲಾಮರಸ್ ಆ್ಯಂಡ್ ಅಟ್ರಾಕ್ಟಿವ್ ಅಂತ ಹೇಳಿ. ಯುವರ್ ಐಸ್ ಹ್ಯಾಡ್ ಒನ್ಸ್ ಅಂದರೆ ಮೀನಿಂಗ್ ಅರ್ಥ ಆಗ್ತಿದೆಯಾ? ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಸ್ಟ್ಯಾನ್ಸಾ. ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್. ಮೊದಲನೇ ಲೈನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಫ್ರಮ್ ದ ಫಸ್ಟ್ ಲೈನ್ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ದ ರೀಡರ್ಸ್ ಕ್ಯಾನ್ derive that he is writing this while his lover is still relatively young. ನಾನು ಅದನ್ನೇ ಡಿಸ್ಕಸ್ ಮಾಡಿದ್ದೀನಿ, ಆಕೆ ಯಂಗ್ ಆಗಿದ್ದಾಗ ಬರಿತಾ ಇದ್ದಾನೆ. ದ ಸೆಕೆಂಡ್ ಲೈನ್ ಈಸ್ ಆನ್ ಇಂಪೆರೇಟಿವ್ ಟು ಹಿಸ್ ಬಿಲವೆಡ್ ದಟ್ ಹಿ ಕಮ್ಯಾಂಡ್ಸ್ ಟು ಡೂ ಸಮಥಿಂಗ್. ನೋಡಿ ಇಲ್ಲಿ, ಟೇಕ್ ಡೌನ್ ದಿಸ್ ಬುಕ್. ಇಂಪೆರೇಟಿವ್ ಅಂತಂದ್ರೆ ಏನು? ಇಂಪೆರೇಟಿವ್ ಸೆಂಟೆನ್ಸ್ ಅಂದರೆ ನಿಮಗೆ ಗೊತ್ತಲ್ವಾ? ಇದರ್ ರಿಕ್ವೆಸ್ಟ್ ಆರ್ ದಿ ಆರ್ಡರ್. ಇಲ್ಲಿ ಆರ್ಡರ್ ಮಾಡ್ತಿದ್ದಾನೆ, ಕಮ್ಯಾಂಡ್ ಮಾಡ್ತಿದ್ದಾನೆ. ಏನಂತ? ಟೇಕ್ ಡೌನ್ ದಿಸ್ ಬುಕ್, ಈ ಬುಕ್ಕನ್ನು ನೀನು ಕೈಗೆತ್ಕೊಂಡು ಏನು ಮಾಡಬೇಕು? ಆ್ಯಂಡ್ ಸ್ಲೋಲಿ ರೀಡ್. ಯಾಕೆ ಸ್ಲೋಲಿ ರೀಡ್ ಅಂತ ಹೇಳ್ತಾ ಇರೋದು? ಟು ಹ್ಯಾವ್ ಮೋರ್ ಅಟೆನ್ಷನ್ ಟುವರ್ಡ್ಸ್ ದ ವರ್ಡ್ಸ್ ವಾಟ್ ಹಿ ಹ್ಯಾಸ್ ರಿಟನ್. ಓಕೆ, ಸ್ಲೋಲಿ ರೀಡ್. ಆ್ಯಂಡ್ ಡ್ರೀಮ್ ಆಫ್ ಅಂತ ಹೇಳಿದ್ರೆ, ನಾವು ಹಿಂದಿನ ಸ್ಲೈಡ್ನಲ್ಲಿ ಇಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ, ನೋಡಿ ಇಲ್ಲಿ ಡ್ರೀಮ್ ಆಫ್ ಅಂತ ಹೇಳಿದ್ರೆ ಟು ಥಿಂಕ್ ಆಫ್. ಏನನ್ನ? ಟು ಥಿಂಕ್ ಆಫ್ ಟು ಡ್ರೀಮ್ ಆಫ್ ಅಂತ ಹೇಳಿದ್ರೆ ಆ ಪಾಸ್ಟ್ನಲ್ಲಿ ಆ ಇವೆಂಟ್ಸ್ಗಳನ್ನು, ಕೆಲವೊಂದು ಸನ್ನಿವೇಶಗಳನ್ನು ನೀನು ನೆನಪಿಸ್ಕೊಬೇಕು. ಯಾವ ಥರದ ಸನ್ನಿವೇಶಗಳು? ನೋಡಿ, ಆಫ್ ದ ಸಾಫ್ಟ್ ಲುಕ್ ಯುವರ್ ಐಸ್ ಹ್ಯಾಡ್ ಒನ್ಸ್ ಅಂದರೆ ನೀನು ಯಂಗ್ ಆಗಿದ್ದಾಗ ನಿನ್ನ ಯೂತ್ನ, ನಿನ್ನ ಬ್ಯೂಟಿ, ನಿನ್ನ ಗ್ಲಾಮರನ್ನು ನೀನು ನೆನಪಿಸ್ಕೋ. ನಿನ್ನ ಸೌಂದರ್ಯ ಹೇಗಿತ್ತು ಅವಾಗ ಅದನ್ನು ನೆನಪಿಸ್ಕೋ. ಅಷ್ಟೇ ಅಲ್ಲ, ಆಫ್ ದೇರ್ ಶಾಡೋಸ್ ಡೀಪ್ ಅಂತ ಹೇಳಿದ್ರೆ ಆಫ್ ದೇರ್ ಅಂತಂದರೆ ರೆಫರ್ಸ್ ಟು ದ ಐಸ್ನ ಶಾಡೋಸ್ ಅಂತಂದರೆ ಏನಿಲ್ಲಿ? ಡ್ರೀಮ್ಸ್, ಅವಳ ಆಸೆ ಆಕಾಂಕ್ಷೆಗಳು, ಮತ್ತು ಅವಳ ಅವಳು ಯಂಗ್ ಆಗಿದ್ದಾಗ ಇದ್ದಂತಹ ಅವಳ ಭಾವನೆಗಳು. ಅರ್ಥ ಆಗ್ತಿದೆಯಾ? ಓಕೆ, ಅವಳು ವಯಸ್ಕಳಾಗಿದ್ದಾಗ ಇದ್ದಂತಹ ಅವಳ ಭಾವನೆಗಳನ್ನು ನೀನು ನೆನಪಿಸ್ಕೋ. ಯಾಕೆ ನೆನಪಿಸ್ಕೊಬೇಕು? ವೆರಿ ಸಿಂಪಲ್. ಈಗ ಆ ಕಾಂತಿ, ಅರ್ಥ ಆಗ್ತಿದೆಯಾ? ಆ ಸೌಂದರ್ಯ, ಆ ಭಾವನೆಗಳನ್ನು ಈಗ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ? ವಯಸ್ಸಾಗಿದೆ ಈಗ. ಓಕೆ, ಸೊ ವಯಸ್ಸಾದಾಗ ಏನು? ಅವಳು ಇಲ್ಲಿ ಈ ಸ್ಟ್ಯಾನ್ಸದಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೊಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಒಂದು ಕಮಾಂಡ್ ಇದೆ, ಏನು ಮಾಡಬೇಕು ಅಂತ ಹೇಳ್ತಿದ್ದಾನೆ. ಓಕೆ, ವಯಸ್ಸಾದಾಗ ನೀನು ಕೂತ್ಕೊಂಡು ನಾನೀಗ ಬರಿತಾ ಇರ್ತಕ್ಕಂಥ ಪೋಯಮ್ಗಳ ಬುಕ್ಕನ್ನು ಆ ಫೈರ್ ಪ್ಲೇಸ್ನ ಮುಂದೆ ಕೂತ್ಕೊಂಡು ತೂಗುಡಿಸ್ತಾ ಇದನ್ನು ನೀನು ಓದ್ತೀಯ. ತೂಗುಡಿಸ್ಬೇಕಾದ್ರೆ ನೀನು ಓದು, ಕಾನ್ಸಂಟ್ರೇಟ್ ಮಾಡು ಅದ್ರ ಮೇಲೆ ಅಂತ ಹೇಳ್ತಾನೆ. ಅರ್ಥ ಆಗ್ತಿದೆಯಾ? ಇದು ನೋಡಿ, ಟು ಥಿಂಕ್ ಆಫ್ ದ ಪಾಸ್ಟ್ ಹೌ ಬ್ಯೂಟಿಫುಲ್ ಶಿ ವಾಸ್, ಶಿ ಹ್ಯಾಡ್ ಸಾಫ್ಟ್ ಲುಕ್ ಆ್ಯಂಡ್ ಡೀಪ್ ಐಸ್ ನಥಿಂಗ್ ಬಟ್ ಅಟ್ರಾಕ್ಟಿವ್ ಐಸ್. ಶಿ ಹ್ಯಾಡ್ ಸಾಫ್ಟ್ ಲುಕ್, nothing but is all these words, a soft look and shadows deep, all these words are the phrases are related to her beauty. She was so beautiful when she was young, and now she is no longer be a beautiful lady. Okay, how many loved your moments of glad grace and loved your beauty with love false or true? But one man loved the pilgrim soul in you and loved the sorrows of your changing face. So ಈ ಸ್ಟ್ಯಾನ್ಸದಲ್ಲಿ ಬರತಕ್ಕಂಥ ಡಿಫಿಕಲ್ಟ್ ಫ್ರೇಸಸ್. ಗ್ಲಾಡ್ ಗ್ರೇಸ್ ಅಂದರೆ ಏನು? ಡ್ಯೂರಿಂಗ್ ಹರ್ ಯೂತ್ ಶಿ his beloved, that means that Maud Gonne
has a grace and a beauty that arises out of the joy living. Her youthfulness lends a charm to all her moments. ಅಂತ ಹೇಳಿದ್ರೆ ಅವಳು ಎಷ್ಟು ಬ್ಯೂಟಿಫುಲ್ ಆಗಿದ್ಲು, ಅವಳ ಬ್ಯೂಟಿ ದಟ್ ಅಟ್ರಾಕ್ಟೆಡ್ ಮೆನಿ ಪೀಪಲ್ ಅಂತ ಹೇಳಿ. ಸೊ ಅದು ಮೊದಲನೆಯ ಲೈನಿನ ಅರ್ಥ. ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಅಂದರೆ ನಿನ್ನ ಬ್ಯೂಟಿ ಎಲ್ಲರನ್ನೂ ಅಟ್ರಾಕ್ಟ್ ಮಾಡಿತ್ತಲ್ಲ, ಅಂದರೆ ಹೌ ಮೆನಿ ಲವ್ಡ್ ಯುವರ್ ಮೊಮೆಂಟ್ಸ್. ದೇರ್ ವರ್ ಮೆನಿ ಪೀಪಲ್ ಲವ್ಡ್ ಯುವರ್ ಬ್ಯೂಟಿ. ಇಲ್ಲಿ ಬ್ಯೂಟಿ ಅಂತ ಹೇಳಿದ್ರೆ ಫಿಸಿಕಲ್ ಬ್ಯೂಟಿ ಅಂತ ಹೇಳಿ ಪೊಯೆಟ್ ಹೇಳ್ತಾ ಹೋಗ್ತಾನೆ. ಆ್ಯಂಡ್ ಲವ್ಡ್ ಯುವರ್ ಬ್ಯೂಟಿ ವಿತ್ ಲವ್ ಫಾಲ್ಸ್ ಆರ್ ಟ್ರೂ. ಅದರಲ್ಲಿ ಏನೋ ನಿಜವಾದ ಪ್ರೀತಿ ಎಷ್ಟಿತ್ತು ಮತ್ತು ಸುಳ್ಳು ಪ್ರೀತಿ ಎಷ್ಟಿತ್ತು ಗೊತ್ತಿಲ್ಲ ನಮಗೆ. ನೋಡಿ ಇಲ್ಲಿ ಲುಕ್ ಅಟ್ ದಿಸ್ ಫ್ರೆಂಡ್ಸ್, ನಾವು ಟ್ರೂ ಆರ್ ಫಾಲ್ಸ್ ಅಂತ ಯೂಶ್ವಲಿ ಯೂಸ್ ಮಾಡ್ತೀವಲ್ವ, ಇಲ್ಲಿ ಫಾಲ್ಸ್ ಆರ್ ಟ್ರೂ ಅಂತ ಇದು ಮಾಡಿದ್ದಾರೆ. ಅಂದರೆ ನಿಜವಾಗಿ ಪ್ರೀತಿ ಮಾಡಿದ್ದವ್ರಿಗಿಂತ ಫಾಲ್ಸ್ ಅಂದರೆ ಫೇಕ್ ಲವರ್ಸೇ ಜಾಸ್ತಿ ಇದ್ದರು ಅನ್ನೋ ಅರ್ಥದಲ್ಲಿ ಹಿ ಪ್ಲೇಸ್ಡ್ ದ ವರ್ಡ್ ಫಸ್ಟ್, ಫಾಲ್ಸ್ ಆರ್ ಟ್ರೂ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಬಟ್ ಒನ್ ಮ್ಯಾನ್ ಲವ್ಡ್ ದ ಪಿಲಿಗ್ರಿಮ್ ಸೋಲ್ ಇನ್ ಯು ಆ್ಯಂಡ್ ಲವ್ಡ್ ದ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್. ಪಿಲಿಗ್ರಿಮ್ ಸೋಲ್ ಅಂದರೆ ಏನು? ಕ್ವೆಸ್ಟಿಂಗ್ ಅಂದರೆ ಸರ್ಚಿಂಗ್ ಫಾರ್ ಸಮಥಿಂಗ್. ಇಲ್ಲಿ ಪವಿತ್ರವಾದ ಆತ್ಮ, ಪವಿತ್ರ ಆತ್ಮ ಅಂತ ಹೇಳಿ ಕರಿತೀವಿ. ಈಸ್ ನಥಿಂಗ್ ಬಟ್ ಲವ್ಡ್ ದ ಪಿಲಿಗ್ರಿಮ್ ಸೋಲ್ ಅಂತ ಹೇಳಿದ್ರೆ ಇನ್ನರ್ ಬ್ಯೂಟಿ. ಒನ್ ಮ್ಯಾನ್ ಲವ್ಡ್ ದ ಇನ್ನರ್ ಬ್ಯೂಟಿ ಆಫ್ ದ ಲೇಡಿ. ಓಕೆ, ಈಗ ಪೋಮ್ನ ಅರ್ಥ ಏನು ಅಂತ ನೋಡೋಣ ಬನ್ನಿ. ಈ ಸ್ಟ್ಯಾನ್ಸದ್ದು ಟು ರೀಕಲೆಕ್ಟ್ ಆಸ್ ಟು ಹೌ ಮೆನಿ ಪೀಪಲ್ ಲವ್ಡ್ her when she was young and beautiful, and not all of them had true love for her beauty even. ಅಂದರೆ they expected something more. ಬರೀ ಫಿಸಿಕಲ್ ಬ್ಯೂಟಿನ ಏನೋ ನೋಡಿನೂ ಅವರು ಇಷ್ಟಪಟ್ಟಿರಲಿಲ್ಲ, ಹಾಗಂತ ಅವರು ನಿಜವಾದ ಲವರ್ಸ್ ಕೂಡ ಅಲ್ಲ. ಅವಳ ಇನ್ನರ್ ಬ್ಯೂಟಿಯನ್ನು ಇಷ್ಟಪಟ್ಟವ್ರು ಯಾರೂ ಇರಲಿಲ್ಲ. ಅಲ್ಲಿ ಇನ್ನರ್ ಬ್ಯೂಟಿಯನ್ನು ಇಷ್ಟಪಟ್ಟು ನಿಜವಾದ ಪ್ರೀತಿ, ಪವಿತ್ರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದು ಒಬ್ಬನೇ ಒಬ್ಬ ಅಂತೇಳಿ ಈ ಸ್ಟಾನ್ಸದಲ್ಲಿ ಕವಿ ಹೇಳ್ತಾ ಹೋಗ್ತಾರೆ. ಯಾರು ಆ ಒಬ್ಬ? ನಥಿಂಗ್ ಬಟ್ ದ ಸ್ಪೀಕರ್, ನಾನು ಮಾತ್ರ ಅಂತ ಹೇಳಿ ಹೇಳ್ತಾನೆ. ಓಕೆ, ನಮಗೆ ನಮ್ಮ ಮುಂಚೆನೇ ಹೇಳಿದ್ದೀವಿ, ಅಲ್ಲಿ ಆ ಕವಿನೇ ಹೇಳ್ತಿರೋದು. WB ಏಡ್ಸೆ ಯಾಕೆ ರೆಫರ್ ಆಗ್ತಾರೆ ಅಂತ ಹೇಳಿದ್ರೆ, ಸೊ ಆ್ಯಸ್ ಪರ್ ದ ಡಿಸ್ಕಷನ್ಸ್ ಆಫ್ ಮೆನಿ ಕ್ರಿಟಿಕ್ ನಾವು ಮುಂಚೆನೇ ಇಂಟ್ರೊಡಕ್ಟರಿ ಪಾರ್ಟಲ್ಲಿ ಕಲ್ತಿದ್ದೀವಿ ಅದನ್ನು. ಓಕೆ, ಸೊ ದೇರ್ ವಾಸ್ ಓನ್ಲಿ ಒನ್ ಮ್ಯಾನ್ ಹೂ ಲವ್ಡ್ ನಾಟ್ ಹರ್ ಫಿಸಿಕಲ್ ಬ್ಯೂಟಿ alone but also the purity of our soul behind our physical beauty. ಆ ಪವಿತ್ರ ಆತ್ಮವನ್ನು, ಓಕೆ, ಏನೋ ಆಂತರಿಕ ಸೌಂದರ್ಯವನ್ನು ಇಷ್ಟಪಟ್ಟು ಪ್ರೀತಿಸಿದವರು ಯಾರು? ಒಬ್ಬನೇ ಒಬ್ಬ. ಆ ಪ್ರೀತಿಯನ್ನು ನೀನು ಅಕ್ಸೆಪ್ಟ್ ಮಾಡಲಿಲ್ಲ, ಆ ಪ್ರೀತಿಗೆ ನೀನು ಬೆಲೆ ಕೊಡಲಿಲ್ಲ. ಯು ಹ್ಯಾವ್ ರಿಜೆಕ್ಟೆಡ್ ಇಟ್, ಬಟ್ ಯು ಹ್ಯಾವ್ ಗಿವನ್ ದ ವ್ಯಾಲ್ಯೂ ಆರ್ ದ ರೆಸ್ಪೆಕ್ಟ್ ಫಾರ್ ದ ಫೇಕ್ ಲವರ್ಸ್ ಅಂತ ಹೇಳಿ ಹೇಳ್ತಾನೆ ಇಲ್ಲಿ. ಹಿಸ್ ಲವ್ ವಾಸ್ ಪ್ಯೂರ್ಲಿ ಸ್ಪಿರಿಚುವಲ್ ಆ್ಯಂಡ್ ಶಿ ಮಸ್ಟ್ ರಿಮೆಂಬರ್ ದ್ಯಾಟ್ ಶಿ ಲವ್ಡ್ ದ ಪೇನ್ಸ್ ಅವರ್ ಗ್ರೋಯಿಂಗ್ ಓಲ್ಡ್. ನೋಡಿ ಇಲ್ಲಿ, ಬಟ್ ಒನ್ ಮ್ಯಾನ್ ಲವ್ಡ್ ದ ಪಿಲಿಗ್ರಿಮ್ ಸೋಲ್. ಪಿಲಿಗ್ರಿಮ್ ಸೋಲ್ ಅಂದರೆ ನಾವು ಹೇಳಿದ್ವಲ್ಲ, ಸರ್ಚಿಂಗ್ ಫಾರ್ ಆರ್ ಕ್ವೆಸ್ಟಿಂಗ್ ಫಾರ್ ಸಮಥಿಂಗ್ ಅಂತ ಹೇಳಿದರೆ, ಇಲ್ಲಿ ಏನೋ ಒಂದು ಪವಿತ್ರ ಆತ್ಮನ ನಿನ್ನ ಇನ್ನರ್ ಬ್ಯೂಟಿಯನ್ನು ಪ್ರೀತಿಸಿದ್ದು ಒಬ್ಬನೇ ಒಬ್ಬ, ದಟ್ ವಿಚ್ ವಾಸ್ ಇನ್ ಯು, ಆ್ಯಂಡ್ loved the sorrows of your changing face. ಸಾರೋಸ್ ಅಂದರೆ ಏನು? ಚೇಂಜಿಂಗ್ ಫೇಸ್ ಅಂದರೆ ಏನು? ಚೇಂಜಿಂಗ್ ಫೇಸ್ ಈಸ್ ನಥಿಂಗ್ ಬಟ್ ಏಜಿಂಗ್. ಸೊ ಏಜ್ ಆದಾಗ ಬ್ಯೂಟಿ ಕೂಡ ಇಟ್ ವಿಲ್ ಬಿ ಫೇಡೆಡ್ ಅವೇ ಅಲ್ವಾ. ಸೊ ದ ಸ್ಕಿನ್ ಮೇ ಬಿ ರಿಂಕಲ್ಡ್ ಆಫ್ ಅಲ್ವಾ, ಆ ಮುಖದ ಮೇಲಿನ ಕಳೆ ಕೂಡ ಹೋಗುತ್ತೆ ವಯಸ್ಸಾಗ್ತಾ. ಇಲ್ಲಿ ಸಾರೋಸ್ ಆಫ್ ಯುವರ್ ಚೇಂಜಿಂಗ್ ಫೇಸ್ ಅಂತ ಹೇಳಿದ್ರೆ, ಅಲ್ಲಿ ಆಗ್ತಕ್ಕಂತಹ ಚೇಂಜಸ್ ಏನಿದೆ, ಆಗ್ತಕ್ಕಂಥ ಚೇಂಜಸ್ ಏನಿದೆ ಅದನ್ನು ಕೂಡ, ಅಂದರೆ ನಾನು ಪ್ರೀತಿಸಿದ್ದೀನಿ ಅಂತ ಹೇಳಿದ್ರೆ, ನಿನ್ನ ವಯಸ್ಸಾದರೂ ನಿನ್ನ ಬ್ಯೂಟಿ ಇಲ್ಲ ಅಂದ್ರೂ ಕೂಡ ನಾನು ನಿನ್ನ ಪ್ರೀತಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಕವಿ, ದಟ್ ಮೀನ್ಸ್ ಹಿ ಡಸಂಟ್ ಲವ್ ನಾಟ್ ಓನ್ಲಿ ದ ಫಿಸಿಕಲ್ ಬ್ಯೂಟಿ ಬಟ್ ದ ಇನ್ನರ್ ಸೋಲ್ ಆರ್ ದ ಇನ್ನರ್ ಬ್ಯೂಟಿ ಆಫ್ ದಟ್ ಹಿಸ್ ಬಿಲವೆಡ್ ಅಂತ ಹೇಳ್ತಾನೆ. ಆದರೂ ನೀನು ನನ್ನ ಪ್ರೀತಿಯನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂಥೇಳಿ. ಅರ್ಥ ಆಗ್ತಿದೆಯಾ? ಸೊ ಮುಂದಿನ ಸ್ಟ್ಯಾನ್ಸಾ, ಲಾಸ್ಟ್ ಸ್ಟ್ಯಾನ್ಸಾ. ದಿಸ್ ಪೋಮ್ ಇಸ್ ವೆರಿ ಸಿಂಪಲ್ ಪೋಮ್. ಆ್ಯಂಡ್ ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್. ಗ್ಲೋಯಿಂಗ್ ಬಾರ್ಸ್ ಅಂತ ಅಂದರೆ ನೋಡಿ ಅಲ್ಲಿ, ಓಕೆ, ಸೊ ಇಲ್ಲಿ ಮೀನಿಂಗ್ ಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ಆ ಪಿಕ್ಚರನ್ನು ನೋಡಿ. ಆ ಪಿಕ್ಚರಲ್ಲಿ ನಿಮಗೆ ಬೆಂಕಿ ಉರಿತಾ ಇರೋದು, ಆ ಬೆಂಕಿಯ ಗೂಡು, ನಾನು ಹೇಳಿದ್ನಲ್ಲ ಮನೆಯಲ್ಲಿ ಬೆಂಕಿ ಕಾಯಿಸ್ಕೊಳ್ಳೋದಕ್ಕೆ ಬೆಂಕಿಯ ಗೂಡು ಇರುತ್ತೆ. ಸೊ ಆ ಕಟ್ಟಿಗೆಗಳು ಆಚೆ ಬೀಳ್ದಂಗೆ ಮತ್ತು ಕೆಳಗಡೆ ಬೇರೆ ಯಾವುದಕ್ಕೂ ಸುಟ್ಟು ಹೋಗದೆ ಇರೋ ರೀತಿಯಲ್ಲಿ ಅಲ್ಲಿ ಕಬ್ಬಿಣದ ಬಾರ್ಗಳನ್ನು ಹಾಕಿರ್ತಾರೆ.
ಅದಕ್ಕೆ ರಾಡ್ಗಳನ್ನು ಹಾಕಿರ್ತಾರಲ್ವ, ಸೊ ಅದನ್ನು ಇಲ್ಲಿ ದ ಗ್ಲೋಯಿಂಗ್ ಬಾರ್ಸ್ ಅಂತೇಳಿ. ಯಾಕೆ ದೇ ಆರ್ ಗ್ಲೋಯಿಂಗ್ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಹೀಟ್ ಆಫ್ ದ ಫೈರ್. ನೋಡಿ ಇಲ್ಲಿದೆ ಬೆಂಡಿಂಗ್ ಡೌನ್, ಇಲ್ಲಿ ಮೊದಲನೇ ಫ್ರೇಸು, ಆಮೇಲೆ ಬರೋಣ ಇದಕ್ಕೆ. ಬೆಂಡಿಂಗ್ ಡೌನ್ ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್. ಹೂ ಈಸ್ ಬೆಂಡಿಂಗ್ ಡೌನ್? ಹಿ ಈಸ್ ಎಕ್ಸ್ಪೆಕ್ಟಿಂಗ್ ಹಿಸ್ ಬಿಲವೆಡ್ ಟು ಬೆಂಡ್ ಟುವರ್ಡ್ಸ್ ದ ಫೈರ್ ಪ್ಲೇಸ್ ಓವರ್ ದೇರ್. ಯಾಕಿರ್ಬೋದು ನೋಡಿ ಇಲ್ಲಿ, ಹಿಸ್ ಬಿಲವೆಡ್ ಇನ್ ಹರ್ ಓಲ್ಡ್ ಏಜ್ ವುಡ್ ಬೆಂಡ್ ಡೌನ್. ಸೊ ವಯಸ್ಸಾದಾಗ ನಾವು ಮುಂದೆ ಬಗ್ಕೊಂಡು ಓಡಾಡೋರನ್ನ ಭಾಳ ಜನ ನೋಡಿದ್ದೀವಿ ಅಲ್ವಾ. ಸೊ ಅದೇ ರೀತಿಯಲ್ಲಿ ಈಕೆಗೆ ವಯಸ್ಸಾದಾಗ ನಿಶಕ್ತಿಯಿಂದ ಶಿ ಹ್ಯಾಸ್ ಟು ಲೀನ್ ಫಾರ್ವರ್ಡ್. ಓಕೆ, ದ ಗ್ಲೋಯಿಂಗ್ ಬಾರ್ಸ್ ಅಂತ ಹೇಳಿದ್ರೆ ದ ಐರನ್ ಬಾರ್ಸ್ ಇನ್ ದ ಫೈರ್ ಪ್ಲೇಸ್ ಆರ್ ಗ್ಲೋಯಿಂಗ್ ಹಾಟ್ ಬಿಕಾಸ್ ಆಫ್ ದ ಫೈರ್ ಬರ್ನಿಂಗ್ ಇನ್ ಇಟ್. ಅಲ್ಲಿನ ಬೆಂಕಿ ಉರಿತಾ ಇರುತ್ತಲ್ಲ, ಆ ಕಾವಿಗೆ, ಆ ಹೀಟ್ಗೆ, ಆ ಕಬ್ಬಿಣದ ಸಲಾಕೆ ಏನಿರುತ್ತೆ ಅದು ಕೆಂಪಾಗಿ ಕಾಯ್ದಿರುತ್ತೆ. ಅದ್ರ ಮುಂದೆ ಕುತ್ಕೊಂಡು ನೀನು ಅಂಥೇಳಿ ಹೇಳೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಆಮೇಲೆ. ಪೇಸ್ಡ್ ಅಪಾನ್ ಅಂತ ಹೇಳಿದ್ರೆ ವಾಕ್ಡ್ ಅಪಾನ್ ಅಂಥೇಳಿ. ಮರ್ಮರ್ ಇನ್ಆಡಿಬಲ್ ಅಟರೆನ್ಸ್, ಸ್ಪೆಷಲಿ ರಿಲೇಟೆಡ್ ಟು ದ ಸ್ಪೀಚ್. ಬೇರೆಯವರಿಗೆ ಕೇಳಿಸದೇ ಇರೋ ರೀತಿಯಲ್ಲಿ ಮಾತಾಡೋದು. ಗೊಣಗೋದು ಅಂತ ಹೇಳ್ತೀವಲ್ಲ, ಸೊ ದಟ್ ಈಸ್ ದ ಮೀನಿಂಗ್. ಓಕೆ, ಪಿಸುಗುಟ್ಟು, ಗೊಣಗು ಅಂತ ಹೇಳ್ತೀವಿ. ಓಕೆ, ದ ಲೈನ್ಸ್, ವಾಟ್ ಡೂ ದೆ ಮೀನ್ ಹಿಯರ್? See, and bending down beside the glowing bars, murmur a little sadly, how love fled and paced upon the mountains overhead, and he hid his face amid a crowd of stars. ಬೆಂಡಿಂಗ್ ಡೌನ್, ವಯಸ್ಸಾಗಿರೋ ರೀತಿ ಬೆಂಡಿಂಗ್ ಡೌನ್ ಯಾವ ಕಡೆ? ಬಿಸೈಡ್ ದ ಗ್ಲೋಯಿಂಗ್ ಬಾರ್ಸ್. ಆ ಗ್ಲೋಯಿಂಗ್ ಬಾರ್ನ ಮುಂದೆ ನೀನು ಬಾಗಿ ಕೂತ್ಕೊಂಡು ಮರ್ಮರ್ ಎ ಲಿಟ್ಲ್ ಸ್ಯಾಡ್ಲಿ, ಯಾರಿಗೂ ಕೇಳಿಸದೇ ಇರೋ ರೀತಿಯಲ್ಲಿ ನಿನಗೆ ನೀನು ಕೇಳಿಸ್ಕೊಳೋ ರೀತಿಯಲ್ಲಿ ಗೊಣಗು. ಏನಂತ? ಲಿಟ್ಲ್ ಸ್ಯಾಡ್ಲಿ ಅಂತ ಅಂದರೆ ದುಃಖದಿಂದ. ಇಲ್ಲಿ ಲಿಟ್ಲ್ ಸ್ಯಾಡ್ಲಿ ಅಂತ ಹೇಳಿದ್ರೆ ಯಾವ ದುಃಖ? ಪಶ್ಚಾತ್ತಾಪದ ದುಃಖದಿಂದ. ಯಾವ ಪಶ್ಚಾತ್ತಾಪ? ಹೌ ಲವ್ ಫ್ಲೆಡ್. ಫ್ಲೆಡ್ ಅಂತಂದರೆ ಫ್ಲೀಗೆ ಪಾಸ್ಟ್ ಫಾರ್ಮ್ ಫ್ಲೆಡ್. ಹೌ ಲವ್ ಫ್ಲೆಡ್. ನೋಡಿ ಇಲ್ಲಿ ಲವ್ ಒಂದು ಅಬ್ಸ್ಟ್ರಾಕ್ಟ್ ನೌನ್, ಅದಕ್ಕೆ ಜೀವ ಇಲ್ಲ, ನಿರ್ಜೀವ ವಸ್ತು. ಫ್ಲೆಡ್, ಫ್ಲೀ ಅಂತಂದರೆ ಓಡಿ ಹೋಗೋದು. ಫ್ಲೆಡ್ ಅಂತಂದರೆ ಪಾಸ್ಟ್, ಓಡಿ ಹೋಯಿತು ಅಂತ ಅರ್ಥ ಆಗ್ತಿದೆಯಾ? ಇಲ್ಲಿ ಲವ್ ಓಡಿ ಹೋಯಿತು ಅಂತಂದರೆ ಡೂ ದ ಲವ್ ಹ್ಯಾಸ್ ದ ಮೂಮೆಂಟ್ ಲೈಕ್ ಹ್ಯೂಮನ್ ಬೀಯಿಂಗ್? ನೋ. ಇಲ್ಲಿ ಹ್ಯೂಮನ್ ಬೀಯಿಂಗ್ ಹ್ಯಾಸ್ ಹಿ ಮೂವ್ಸ್. ಆ ಮೂಮೆಂಟನ್ನು ಲವ್ಗೆ ಅಟ್ರಿಬ್ಯೂಟ್ ಮಾಡಿದ್ದಾರೆ. ಇದನ್ನು ನಾವು ಪರ್ಸಾನಿಫಿಕೇಶನ್ ಅಂತ ಹೇಳ್ತೀವಿ. ದಿಸ್ ಇಸ್ ಒನ್ ಆಫ್ ದ ಫಿಗರ್ ಆಫ್ ಸ್ಪೀಚಸ್. ಗಾಟ್ ಇಟ್? ಓಕೆ, ಲವ್ ಫ್ಲೆಡ್ ಆ್ಯಂಡ್ ಪೇಸ್ಡ್ ಅಪಾನ್. ಎಲ್ಲಿಗೆ ಓಡೋಯ್ತು? ಪೇಸ್ಡ್ ಅಪಾನ್, ವಾಕ್ಡ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್. ಸೊ ಇಟ್ ಜಸ್ಟ್ went up to the hills and finally hid his face amid a crowd of stars. ಸೊ ನೋಡಿ ಇಲ್ಲಿ ಇನ್ನೊಂದು ಮೀನಿಂಗನ್ನು ನೀವು ಭಾಳ ಮುಖ್ಯವಾಗಿ ಗಮನಿಸಬೇಕು. ಇಲ್ಲಿ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್ ಅಂತಂದರೆ ದ ಲವ್ ಫ್ಲೆಡ್ ಫಾರ್ ಅವೇ ಅಂತ ಹೇಳಿ, ಭಾಳ ದೂರ ಹೋಗಿದೆ. ಅಂಡ್ ಹಿಡ್ ಹಿಸ್ ಫೇಸ್. ಇಫ್ ಸಮನ್ hides his face, what happens? The face is invisible, disappears. Okay, so ಇಲ್ಲಿ ಏನು ಡಿಸಪಿಯರ್ ಆಗಿರೋದು? ಡಿಸಪಿಯರ್ ಆರ್ invisible. ಪ್ರೀತಿ, love fled far away as well as it is disappeared, or it is just hidden, not available ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಅವೈಲಬಿಲಿಟಿ ಇಲ್ಲ ಪ್ರೀತಿದು. ಯಾವ ವಯಸ್ಸಿನಲ್ಲಿ? ನೀನು ಈಗ ಈ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ನೀನು ವಯಸ್ಸಾದಾಗ, ನಾನು ಈಗ ಬರೆದಿರ್ತಕ್ಕಂಥ ಪೊಯಮ್ಗಳ ಬುಕ್ಕನ್ನು ತೆಗೆದು ನೀನು ಆ ಬೆಂಕಿಯ ಮುಂದೆ ಕೂತ್ಕೊಂಡು ಓದುವಾಗ ನೀನು ಯೋಚನೆ ಮಾಡ್ತೀಯಾ, ನಾನು ಮಾಡಿದ್ದು ತಪ್ಪು ಅಂತ ಹೇಳಿ. ನಿನಗೆ ಫೇಕ್ ಲವರ್ಸ್ ಈಗ ಇಲ್ಲ, ಆವಾಗ ಇದ್ದರು, ಆಗ ನಾನು ಅಕ್ಸೆಪ್ಟ್ ಮಾಡ್ಬೋದಿತ್ತು ಅನ್ನೋ ಯೋಚನೆಗಳು ನಿನ್ನ ತಲೆಗೆ ಬರಬಹುದು. ನೀನು ಯೋಚನೆ ಮಾಡ್ತೀಯ ಆವಾಗ, you'll think a little sadly that how love fled ಅಂತಂದರೆ love escaped, that how she lost her life, love. ನಿಜವಾದ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡೆ ಹೇಗೆ ಆ ಪ್ರೀತಿಯನ್ನು ಕಳ್ಕೊಂಡ್ಲು ಅನ್ನೋದನ್ನ ನೀನು ಯೋಚನೆ ಮಾಡಬೇಕಾಗುತ್ತೆ. ಆವಾಗ ನೀನು ಯೋಚನೆ ಮಾಡಿದ್ರೂ ಕೂಡ ಪ್ರೀತಿ ಸಿಗೋದಿಲ್ಲ. ಯಾಕೆ? ದಟ್ ಪೇಸ್ಡ್ ಅಪಾನ್ ದ ಮೌಂಟೇನ್ಸ್ ಓವರ್ ಹೆಡ್. ಕೈಗೆ ಸಿಗದೇ ಇರುವಷ್ಟು ದೂರ, ಯಾವುದೋ ಬೆಟ್ಟದ ತುದಿನಲ್ಲಿ ಹೇಗೆ ಮಂಜು ಕೈಗೆ ಸಿಗದೇ ಇರೋ ರೀತಿಯಲ್ಲಿ ಇರುತ್ತೋ, ಸೊ ಇನ್ ದ ಸೇಮ್ ವೇ ದ ಲವ್ ವಿಲ್ ಬಿ ಎವಾಪರೇಟೆಡ್ ಆ್ಯಂಡ್ ವಿಲ್ ಬಿ ಹಿಡ್ ಹಿಸ್ ಫೇಸ್. ಹಿಸ್ ನೋಡಿ, ಇಲ್ಲಿ ಹಿಸ್ನ ಯೂಶ್ವಲಿ ನಾವು ಯಾರಿಗೆ ಬಳಸ್ತೀವಿ? ಸೊ
human being. For example, Manju has a book and his book is blue in color ಅಂತ ಹೇಳ್ತೀವಿ, his ಅಂತ ಹೇಳ್ತೀವಿ. ಇಲ್ಲಿ his refers to the love. Love is not human being. So still we have used this pronoun his, which we can use this pronoun for the human being, especially for the male, right? ಅಂದರೆ ಸೊ ಇಲ್ಲೂ ಕೂಡ ನೀವು ನೀಟಾಗಿ ಅರ್ಥ ಮಾಡ್ಕೊಬೋದು, ಇದು ಪರ್ಸಾನಿಫಿಕೇಶನ್ ಅಂತಂದರೆ ಸೊ ಅಟ್ರಿಬ್ಯೂಟಿಂಗ್ ದ ಹ್ಯೂಮನ್ ಕ್ಯಾರೆಕ್ಟರ್ಸ್ ಟು ದ ನಾನ್ ಲಿವಿಂಗ್ ಥಿಂಗ್. ಓಕೆ. ಫೇಸ್ ಅಮಿಡ್ ಅಂತಂದರೆ ಅಮಾಂಗ್ ದೆಮ್, ಇನ್ ದ ಮಿಡಲ್ ಆಫ್ ಅಂತ. ಎ ಕ್ರೌಡ್ ಆಫ್ ಸ್ಟಾರ್ಸ್ ದಟ್ ಮೀನ್ಸ್ ಕ್ಲಸ್ಟರ್ ಆಫ್ ಸ್ಟಾರ್ಸ್ ಅಥವಾ ಗ್ಯಾಲಾಕ್ಸಿ ಆಫ್ ಸ್ಟಾರ್ಸ್ ಅಂತ ಹೇಳ್ತೀವಿ, ಕಲೆಕ್ಟಿವ್ ನೌನ್ ಇದು ಎಕ್ಸಾಂಪಲ್. ಓಕೆ, ಕ್ರೌಡ್ ಆಫ್ ಸ್ಟಾರ್ಸಲ್ಲಿ ನಿಮಗೆ ಕೇಳಿರ್ತಕ್ಕಂಥ ಏನೋ ಪ್ರೀತಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸ್ಟೋರಿಗಳನ್ನ ನೀವೆಲ್ಲರೂ ಕೇಳಿದಿರಾ. ಸೊ ಅವರು ನಕ್ಷತ್ರಗಳಾಗಿ ಹೋದ್ರು ಅಂತ, ರೋಮಿಯೋ ಜೂಲಿಯಟ್ ಪೋಯಮನ್ನು ನೀವು ಕಲ್ತ್ರಿ. ಸೊ ಓಕೆ, ಅವರೂ ಕೂಡ ಕೊನೆಯಲ್ಲಿ ಒಂದಾಗದೆ ಅವರು ತಮ್ಮ ಪ್ರಾಣತ್ಯಾಗವನ್ನು ಮಾಡ್ತಾರೆ. ಸೊ ಪ್ರಾಣತ್ಯಾಗವನ್ನು ಮಾಡಿದ ಮೇಲೆ ಅವರು ನಕ್ಷತ್ರಗಳಾಗ್ತಾರೆ ಅನ್ನೋದು ಒಂದು ಬಿಲೀಫ್ ಅಷ್ಟೇ ಅಲ್ವಾ. ಸೊ ಆ ಬಿಲೀಫ್ ಪ್ರಕಾರ ಪ್ರೀತಿನೂ ಕೂಡ ಇಲ್ಲಿ ನಕ್ಷತ್ರಗಳ ಮಧ್ಯೆ ಎಲ್ಲೋ ಸೇರಿ ಹೋಗಿದೆ ಅಂತ ಹೇಳಿದ್ರೆ, ಇಲ್ಲಿ ಆ ಪ್ರೀತಿ ನೀನು ಆ ಇಳಿ ವಯಸ್ಸಿನಲ್ಲಿ ಕೂತ್ಕೊಂಡು ನೀನು ಈ ಬುಕ್ಕನ್ನು ಓದಬೇಕಾದ್ರೆ ಸಿಗೋದಿಲ್ಲ, ಭಾಳ ದೂರ ಹೋಗಿರುತ್ತೆ. ಯು ಹ್ಯಾವ್ ಟು ರಿಗ್ರೆಟ್ ಫಾರ್ ಇಟ್ ಅಂಥೇಳಿ, ನೀನು ಅದಕ್ಕೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಸೊ ದಿಸ್ ಇಸ್ ಎ ಕಾಷನರಿ ಸ್ಟೋರಿ. ನಾವು ಹೇಳಿದ್ದು ಪ್ರಿಕಾಷನ್ನ ಕೊಡ್ತಿದ್ದಾನೆ. ನೀನೇನಾದ್ರು ಈಗ ಲವ್ವನ್ನು ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ನೀನು ಮುಂದೆ ಪಶ್ಚಾತ್ತಾಪವನ್ನು ಪಡಬೇಕಾಗತ್ತೆ ಅಂತ ಹೇಳಿ. ಅರ್ಥ ಆಗ್ತಿದೆಯಾ? ಸೊ ಓಕೆ, ಹಿಯರ್ ದ ಸ್ಪೀಕರ್ ಸೇಸ್ ಟು ಹಿಸ್ ಬಿಲವೆಡ್ ವೆನ್ ಶಿ ಲೈಸ್ ಡೌನ್ ಆನ್ ದ ಬೆಡ್ ಬೆಂಡಿಂಗ್ ಅ ಬಿಟ್ ಟುವರ್ಡ್ ದ ಫೈರ್ ಸೈಡ್, that means the fireplace, where the iron rods are glowing red with the heat of the fire, to remember painfully that the love has gone far away. ನಾನು ಹೇಳಿದ್ನಲ್ಲ ಮೌಂಟೇನ್ಸ್ ಅಂತ ಹೇಳಿದ್ರೆ ಹೈ, ಫಾರ್ ಅವೇ ಅಂಡ್ ಡಿಸಪಿಯರ್ಡ್, ಹಿಡ್ ಇಸ್ ಫೇಸ್ ಅಂತಾರೆ, ಡಿಸಪಿಯರ್ಡ್. And the love walked upon the high hill and finally it is hidden among the cluster of stars or the galaxy of stars. ಸೊ ಈ ರೀತಿಯಾಗಿ ಒಂದು ಮುನ್ಸೂಚನೆಯನ್ನು ಕವಿ ಇಲ್ಲಿ ತನ್ನ ಪ್ರೇಯಸಿಗೆ ಕೊಡ್ತಿದ್ದಾರೆ. ನೀನೇನಾದರೂ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀನು ಇದಕ್ಕೆ ರಿಗ್ರೆಟ್ ಮಾಡಬೇಕಾಗುತ್ತೆ. ಯಾಕೆ ಇಷ್ಟೊಂದೆಲ್ಲ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಈ ಪೋಯಮ್ನಲ್ಲಿ ದ ಸ್ಪೀಕರ್, ದಟ್ ಮೀನ್ಸ್ ದ ಪರ್ಸನ್ ಹೂ ಲವ್ಡ್ ದ ಅಡ್ರೆಸಿ ಆಫ್ ದಿಸ್ ಪೋಮ್, ಏನಕ್ಕೆ ಉದ್ದೇಶವಾಗಿ ಹೇಳಿದ್ದಾರೆ ಅಂತ ಹೇಳಿದ್ರೆ, ಹಿ ಸೇಸ್ ಅಕಾರ್ಡಿಂಗ್ ಟು ಹಿಮ್ ಹಿಸ್ ಲವ್ ಈಸ್ ಪ್ಯೂರೆಸ್ಟ್ ಔಟ್ ಆಫ್ ಆಲ್ ದಿ ಅದರ್ಸ್ ಲವ್, who loved and with whom she had the relationship. ಅರ್ಥ ಆಗ್ತಿದೆಯಾ? ಸೊ ಆ ರೀತಿಯಾಗಿ ಇವನ ಪ್ರೀತಿ ಪವಿತ್ರವಾದದ್ದು ಮತ್ತು ಎವರ್ ಲಾಸ್ಟಿಂಗ್ ಅನ್ನೋದನ್ನು ಈ ಪೋಯಮ್ನಲ್ಲಿ ಹೇಳ್ತಾ ಹೋಗ್ತಾರೆ. ಈಗ ವೆನ್ ಯು ಆರ್ ಓಲ್ಡ್ ಪೋಮ್ನ 3 ಸ್ಟ್ಯಾನ್ಸಾದ ರೈಮ್ ಸ್ಕೀಮ್ ಏನಿದೆ ಅಂತ ಹೇಳಿ ಕಂಡುಹಿಡಿಯೋಣ. ಸೊ ನಿಮಗೆ ಗೊತ್ತಿದೆ, ವಿ ಆರ್ ಗೋಯಿಂಗ್ ಟು ಕಾನ್ಸಂಟ್ರೇಟ್ ಆನ್ ದ ಲಾಸ್ಟ್ ಸಿಲೆಬಲ್ ಆಫ್ ದ ಲಾಸ್ಟ್ ವರ್ಡ್ ಫ್ರಮ್ ಈಚ್ ಲೈನ್ ಟು ಐಡೆಂಟಿಫೈ ದ ರೈಮ್ ಸ್ಕೀಮ್. ನೋಡಿ, ಈಗ ಲಾಸ್ಟ್ ಎಲ್ಲ ಪದಗಳನ್ನು ಅಂಡರ್ಲೈನ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಓಕೆ, ಯಾವ ಪದದ ಜೊತೆ ರೈಮ್ ಸ್ಕೀಮನ್ನು ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾವು ಐಡೆಂಟಿಫೈ ಮಾಡಬೇಕು. ಸೊ ಸ್ಲೀಪ್ ಈಸ್ ಗೋಯಿಂಗ್ ಟು ರೈಮ್ ವಿತ್ which word? See, look at that, deep. So that I'm going to give letter A and A. You can also give small letter over there. Book is rhyming with look. So let me give B and B. Because why I have given B instead of A? Because this word doesn't rhyme with sleep. Sleep and deep rhyme each other. ಅಲ್ವಾ? ಸೊ ಹಾಗಾಗಿ ಬುಕ್ ಅದ್ರ ಜೊತೆ ರೈಮ್ ಸ್ಕೀಮನ್ನು ಮ್ಯಾಚ್ ಮಾಡೋದಕ್ಕೆ ಆಗದೆ ಇರೋದ್ರಿಂದ ನಾನು ನೆಕ್ಸ್ಟ್ ಲೆಟರ್ ಎ ಆದಮೇಲೆ ಯಾವುದು ಬಿ ಲೆಟರ್ನ ಕೊಟ್ಟಿದ್ದೀನಿ. ಸೊ ಹಾಗಾಗಿ ಈ ಮೊದಲನೇ ಸ್ಟ್ಯಾನ್ಸಾದ ರೈಮ್ ಸ್ಕೀಮ್ ಏನಾಗಿದೆ, ಎ ಬಿ ಬಿ ಎ ಅಂಥೇಳಿ, ಎ ಬಿ ಬಿ ಎ. ಸೊ ನೀವೆಲ್ಲ ಸ್ಟ್ಯಾನ್ಸಾಗೂ ಅದನ್ನೇ ರೆಫರ್ ಮಾಡ್ಬೋದು, ಅಥವಾ ನೀವು ನೆಕ್ಸ್ಟ್ ಲೆಟರ್ ಫಾರ್ ಎಕ್ಸಾಂಪಲ್ ಸಿ ಇಂದ ಕೂಡ ಸ್ಟಾರ್ಟ್ ಮಾಡ್ಕೊಬೋದು ಇಫ್ ಯು ಆರ್ ಟೇಕಿಂಗ್ ಸಪ್ರೇಟ್ಲಿ ದ ಸ್ಟ್ಯಾನ್ಸಸ್. ಓಕೆ, ಸೊ ಇದೇ ರೈಮ್ ಸ್ಕೀಮ್ ಎಲ್ಲ ಸ್ಟ್ಯಾನ್ಸಾಗೂ ಫಾಲೋ ಆಗುತ್ತೆ. ನೋಡಿ, ಈಗ ಗ್ರೇಸ್ ರೈಮ್ ವಿತ್ ಫೇಸ್. ಸೊ ಲೆಟ್ ಮಿ ಗಿವ್ ಎ ಟ್ರೂ, ಇಟ್ rhymes with you, so B B. In the same way, bars with stars, A and then fled with head, so B and B. So the rhyme scheme of this poem is A B B A is same for all the 3 stanzas here. So this is the rhyme scheme. ಸೊ ನಾವು ಭಾಳ ಮುಖ್ಯವಾಗಿ ಪರಿಗಣಿಸಿದ್ದು ಇಲ್ಲಿ ಲವ್ ಫ್ಲಡ್ ಅನ್ನೋದು ಕೂಡ ಒಂದು ಪರ್ಸಾನಿಫಿಕೇಶನ್, ಒನ್ ಆಫ್ ದಿ ಫಿಗರ್ ಆಫ್ ಸ್ಪೀಚ್. ದೇರ್ ಆರ್ ಮೆನಿ, ಸೊ ವಿ ವಿಲ್ ಡಿಸ್ಕಸ್ ಲೇಟರ್.
Okay. So finally the major point is here the central idea of the poem. ಅಂದರೆ ಈ ಪೋಮ್ನಲ್ಲಿ ನಾವು ಕಲಿತಂಥ ವಸ್ತು ಏನನ್ನು ಕಲಿತೋ ಇದರಲ್ಲಿ ಅಂತ ಹೇಳಿದ್ರೆ, ಇನ್ ಯೂತ್ ಮೋಸ್ಟ್ ಆಫ್ ಅಸ್ ವಾಟ್ ವಿ ಡೂ ಮೇಕ್ ಮೇಜರ್ ಡಿಸಿಷನ್ಸ್. ಸೊ ಹೂಸ್ ಡಿಸಿಷನ್ ವಿ ಹ್ಯಾವ್ ಲರ್ನ್ಡ್ ಇನ್ ದ ಪೋಮ್? ಇಲ್ಲಿ ಮಾಡ್ ಗಾನ್ ದ ಬಿಲವೆಡ್ ಆಫ್ ದಿ ಸ್ಪೀಕರ್ ಆಫ್ ದ ಪೋಮ್ ಅಲ್ವಾ. ಸೊ ಅವರ ಡಿಸಿಷನ್ ಏನು, ಅವಳು ಆಗಿದ್ದಾಗ ಅವಳ ಡಿಸಿಷನ್ ರಾಂಗ್ ಆಗಿತ್ತು ಅಂತ ಹೇಳಿ ಪೊಯೆಟ್ ಬರೀತಾ ಹೋಗ್ತಾನೆ. ಅಂದರೆ ಫೇಕ್ ಲವರ್ಸನ್ನು ಚೂಸ್ ಮಾಡಿದ್ಲು ಇನ್ಸ್ಟೆಡ್ ಆಫ್ ಟು ಚೂಸ್ ದಿ ಟ್ರೂ ಲವರ್. ಅರ್ಥ ಆಗ್ತಿದೆಯಾ? ಸೊ ಮೇಜರ್ ಡಿಸಿಷನ್ಸ್ ಆಫ್ ಅವರ್ ಲೈಫ್ ಸಮ್ಟೈಮ್ಸ್ ವಿ ಮೇ ಅವಾಯ್ಡ್ ಮೇಕಿಂಗ್ ಚಾಯ್ಸ್ ಅಂಟಿಲ್ ಲೇಟರ್. ಬಿಡು ಆಮೇಲೆ ಯೋಚನೆ ಮಾಡೋಣ, ಆಮೇಲೆ ಆ ಡಿಸಿಷನನ್ನು ತೊಗೊಳೋಣ ಅಂತ ಹೇಳಿ ನಾವು ಮುಂದಕ್ಕೆ ಹಾಕ್ತಾ ಹೋಗ್ತಿರ್ತೀವಿ ಕೆಲವೊಂದು ಸಾರಿ. ಫಾರ್ ಎಕ್ಸಾಂಪಲ್ ನೀವೀಗ PU ಸ್ಟೂಡೆಂಟ್ಸ್ ಆಗಿರೋದ್ರಿಂದ ನಿಮಗೆ ಈಗ as the pandemic is going on and it is affecting the entire world, we may have to take the chance to start reading later and you may have the more time in the future. So this is how you might have thought, as I expect. ಸೊ ಅದೇ ರೀತಿಯಲ್ಲಿ ನಾವು ಮುಂದಕ್ಕೆ ಹಾಕ್ತಾ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಆಗ ನಮಗೆ ಒಂದು ಸರ್ಟನ್ ಟೈಮ್ನಲ್ಲಿ ನಮಗೆ ಆ ಆಪರ್ಚುನಿಟಿನ ಕಳ್ಕೊಳ್ಳೋವಂಥ ಸಮಯ ಕೂಡ ಬರ್ಬೋದು. ಆಗ ಆ ಸಮಯದಲ್ಲಿ ನಾವು ಪಶ್ಚಾತ್ತಾಪ ಪಡುವಂಥ ಸಮಯ ಕೂಡ ಬರಬಹುದು ಅಂತ ಹೇಳಿ ಈ ಪೋಮ್ನಲ್ಲಿ ನಾವು ಕಲ್ತಿದ್ದೀವಿ. ದ ಪೋಮ್ ಪ್ಯಾಸಿವ್ಲಿ ಸೇಸ್ ಹೌ ಒನ್ ಕ್ಯಾನ್ ಮೇಕ್ ಹೀಸ್ ಆರ್ ಹರ್ ಡಿಸಿಷನ್ ಟು ಅವಾಯ್ಡ್ ರಿಗ್ರೆಟ್ಸ್ ಇನ್ ದ ಫ್ಯೂಚರ್. ಹೇಗೆ ನಾವು ನಮ್ಮ ನಿರ್ಧಾರಗಳನ್ನು, ನಮ್ಮ ಜೀವನದ ಭವಿಷ್ಯದ ಮೇಲೆ ನಿಂತಿರ್ತಕ್ಕಂಥ ನಿರ್ಧಾರಗಳನ್ನು ತೊಗೊಳ್ಬೇಕಾದ್ರೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು, ಅಷ್ಟು ಕೇರನ್ನು ನಾವು ತೊಗೊಳ್ಳಿಲ್ಲ ಅಂತ ಹೇಳಿದ್ರೆ ವಿ ಮೇ ಹ್ಯಾವ್ ಟು ರಿಗ್ರೆಟ್. ಅಂದರೆ ಸೊ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಫ್ಯೂಚರ್ನಲ್ಲಿ ಅನ್ನೋದನ್ನ ಈ ಪೋಮ್ ಹೇಳುತ್ತೆ. ದ ಸ್ಪೀಕರ್ ಆಲ್ಸೋ ಎಕ್ಸ್ಪೆಕ್ಟ್ಸ್ ಹಿಸ್ ಬಿಲವೆಡ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಟ್ರೂ ಲವ್ ಆ್ಯಂಡ್ ಫೇಕ್ ಒನ್. ಸೊ ಈ ಪೋಮ್ನಲ್ಲಿ ಟ್ರೂ ಲವ್ ಮತ್ತು ಫೇಕ್ ಲವ್ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ. ಸೊ ಯಾರು ಎಷ್ಟು ಬೇಗ ಫೇಕ್ ಏನೇ ಆಗಿರಲಿ, ಫೇಕ್ ಲವ್ ಅಂತಲೇ ಇಲ್ಲ, ಫೇಕ್ ಪೀಪಲ್ ಅವ್ರಿಗೆ ಬೇಗ ಅಟ್ರಾಕ್ಟ್ ಆಗ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಡೂಪ್ಲಿಕೇಟ್ ಥಿಂಗ್ಸ್ಗಳಿಗೆ ನಾವು ಬೇಗ ಅಟ್ರಾಕ್ಟ್ ಆಗ್ತೀವಿ. ಯಾಕಂತ ಹೇಳಿದ್ರೆ ನಾವು ಅದರ ಫಿಸಿಕಲ್ ಅಪಿಯರೆನ್ಸನ್ನು ನೋಡಿ ನಾವು ಬೇಗ ಅಟ್ರಾಕ್ಟ್ ಆಗಿಬಿಡ್ತೀವಿ. ಯಾವುದೇ ಒಂದು ವಸ್ತುನ ಅದ್ರ ಬಗ್ಗೆ ಎಷ್ಟು ಅಡ್ವರ್ಟೈಸ್ಮೆಂಟ್ ಇದೆ, ಆ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಾವು ಅಟ್ರಾಕ್ಟ್ ಆಗೋದು ಸರ್ವೇ ಸಾಮಾನ್ಯ ಆಗಿದೆ. So we are easily attracted to the physical appearance, its advertisement and the design, the fashion and many things we are attracted for. So that is the reason before we are attracted to that we need to think which is right and which is wrong, which is true or which is false. So while we are taking the decisions in our life, we need to think which is true or which is false and which is right and which is wrong ಅಂತ ಹೇಳಿ. So that is very important thing that what we have learned in the poem, as he loves her inner beauty from the bottom of his heart. ಸೊ ಅವನ ಹೃದಯಾಂತರಾಳದಿಂದ ಸೊ ಆಕೆಯ ಅಂದರೆ ತನ್ನ ಪ್ರೇಯಸಿಯನ್ನು ಆ ಪ್ರೇಯಸಿಯ ಇನ್ನರ್ ಬ್ಯೂಟಿಯನ್ನು ಅಂದರೆ ಆಂತರಿಕ ಸೌಂದರ್ಯವನ್ನು ಭಾಳ ಇಷ್ಟಪಡ್ತಿದ್ದಾನೆ. ಸೊ ಹಾಗಾಗಿ ಈ ಥೀಮ್ ಅಥವಾ ಈ ಮೆಸೇಜನ್ನು ನಾವು ಈ ಪೋಯಮ್ನಿಂದ ತಗೋಬೋದು. ಸೊ ಐ ಥಿಂಕ್ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ so the things what we have discussed until now. So we will meet you in the next video. Thank you very much, students.